ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಪ್ರಾತಃ ಸ್ಮರಣೆಯ ಸದ್ಗುರುನಾಥನನ್ನು ಹೊರಮಂದಿರದಲ್ಲಿ ಧ್ಯಾನಿಸುತ್ತಾ ಸದ್ಗುರು ಸಿದ್ಧಲಿಂಗ ಯತಿರಾಜರ ಸಮರ್ಥ ಸದ್ಗುರು ವೀರಸಿದ್ದೇಶ್ವರರ ಜಗಜ್ಜನನಿ ಜಗನ್ಮಾತೆ ಅಷ್ಟಮಹಾಲಕ್ಷ್ಮಿ ಮಗಳಾ ಮಾತೆಯ ಮಾತೋಶ್ರೀ ಚಂಪಮ್ಮ ತಾಯಿಯವರ ದಿವ್ಯ ಮೂರ್ತಿಗಳನ್ನು ಹೊರಮಂದಿರದಲ್ಲಿ ಧ್ಯಾನಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವರ್ಷದ ಭವಿಷ್ಯ ವೀರಸಿದ್ದೇಶ್ವರರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಪರಾಭವ ನಾಮ ಸಂವತ್ಸರ 1948ನೇ ಶಕ 2026ರ ಭವಿಷ್ಯ ಏನ್ ಹೇಳ್ತಾರೆ ಅಂತಂದ್ರೆ, ಕಷ್ಟ ಕಳೆಯಿತು, ನಷ್ಟ ತಪ್ಪಿತು, ದೇಶದ ದನಿಯಲ್ಲಿರುವಂತ ಕಂಟಕ ದೂರ ಆಯಿತು, ಇಷ್ಟ ಕರುಣೆ ಬೆಳೆಯಿತು, ಕಾಳಗ ನಿಂತು ಕಲ್ಲರಳಿ ಹೂವಾಯಿತು, ಶ್ರೇಷ್ಠ ಹಿಮ ಕರಗಿ ಮಳೆಯಾಗುವುದು ಅಷ್ಟ ಕಷ್ಟ, ಬೆಳೆ ಉತ್ತಮವೆಂತು, ಕಷ್ಟ ಕಳೆಯುವ ಅನಿಷ್ಟ ತಪ್ಪಿಸುವ ಭೂಮಾತೆಗೆ ಖುಷಿಯಾಯಿತು, ಇಷ್ಟ ದೇವರ ಪ್ರಾರ್ಥಿಸಿ ಬೇಡಿ, ನರ ಪಶು ಪಕ್ಷಾದಿಗಳಿಗೆ ರೋಗ ದೂರಾದೀತು, ಇಷ್ಟಾದ ಕನಸು ನನಸಾಗಿ ರೈತನ ಬಾಳು ಶಿವ ವೀರಸಿದ್ದೇಶ್ವರ ಇಷ್ಟದಂತೆ ಬೆಳಗೀತು. ಈ ಪ್ರಕಾರ ವರ್ಷದ ಭವಿಷ್ಯವನ್ನ ವೀರಸಿದ್ದೇಶ್ವರರು ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಕಷ್ಟ ಕಳೆಯಿತು ಅಂತಂದ್ರ ಇಲ್ಲಿ ತನಕ ಏನು ಎಲ್ಲಾ ಪ್ರಜೆಗಳಾಗ್ಲಿ ರಾಜ್ಯರಾಗ್ಲಿ ಏನು ಕಷ್ಟವನ್ನು ಅನುಭವಿಸ್ತಾ ಅಥವಾ ಗೊಂದಲಗಳಿಗೆ ತೊಂದರೆ ಒಳಗೆ ಬಂದಿತ್ತೋ ಅದೆಲ್ಲಾನು ಸುಸೂತ್ರಾಗಿ ನಷ್ಟ ಯಾವುದೂ ನಷ್ಟಗಳು ಆಗೋದಿಲ್ಲ. ಒಳ್ಳೆಯ ರೀತಿಯಿಂದ ಭವಿಷ್ಯ, ಈ ವರ್ಷದ ಭವಿಷ್ಯ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ದೇಶದ ದನಿ ಅನಿಷ್ಟ ದೂರ ಆಯಿತು. ದೇಶದ ದನಿ ಅಂದ್ರೆ ಈ ರಾಜರಿಗೆ ದೇಶದ ದನಿಗಳು ಅಂತೇಳಿ, ಆ ದೇಶದ ದನಿಗಳಿಗೆ ಯಾವ ತೊಂದರೆ ಅನ್ನುವಂಥದ್ದಿಲ್ಲ. ಮುಂದ ಇಷ್ಟಾದ ಕರುಣೆ, ಎಲ್ಲರಿಗೂ ಒಂದು ಕರುಣೆ ಅನ್ನುವಂಥದ್ದು ಬರ್ತದ. ಕರುಣೆ ಬಂದು ಕಾಳಗಗಳು ಯಾವ ಯುದ್ಧಗಳಾಗೋದಿಲ್ಲ, ಯಾವ ತೊಂದರೆಗಳು ಏನೇನು ಇಲ್ಲ. ಕಾಳಗ ನಿಂತು ಕಲ್ಲರಳಿ ಹೂವಾಯಿತು ಅಂದ್ರೆ ಬಹಳ ಪರಿಶುದ್ಧವಾದಂಥದ್ದು ಈ ವರ್ಷದ ಭವಿಷ್ಯ. ಯಾಕಂತಂದ್ರೆ ಅರಳಿ ಕಠಿಣ ಹೃದಯಗಳಿದ್ರೂ ಸಹ ಅವು ಹೂವಿನಂತೆ ಕರಗಿ ಹೂವಿನಂತೆ ಆಗ್ತವೆ ಅಂತೇಳಿ ಅರ್ಥ. ಶ್ರೇಷ್ಠ ಹಿಮಕರಿಗೆ ಅಂತಂದ್ರೆ ಆ ಹಿಮ ಅಂದ್ರೆ ಬರ್ಫ್ ಕರಿಗಿ ಮಳೆಯಾಗುವುದು ಅಂತ ಅರ್ಥ. ಅಂದ್ರ ಮಳೆ ಎಷ್ಟದ ಅಂತಂದ್ರೆ ಅಷ್ಟಕ್ಕಷ್ಟ ಅಂದ್ರ ಸ್ವಲ್ಪ ಪ್ರಮಾಣ ಕಡಿಮೆ ಅದ ಈ ವರ್ಷದ ಮಳೆ. ಯಾಕಂದ್ರ ಕೆಲವೊಂದು ಕಡೆ ಅತಿ ಮಳೆ ಆಗ್ತದ, ಕೆಲವೊಂದು ಕಡೆ ಕಮ್ಮಿ ಮಳೆ ಆಗ್ತದ. ಒಟ್ಟಿನಲ್ಲಿ ಎಷ್ಟನೇ ಮಳೆ ಅಂತಂದ್ರೆ ಮುಂಗಾರಿ ಮಳೆ 8ನೇ, ಹಿಂಗಾರಿ ಮಳೆ 6ನೇ ಆಗ್ತದ. ಮುಂದ ಬೆಳೆ ಉತ್ತಮವೆಂತು ಅಂತೇಳಿ ಅಂದ್ರೆ ಬೆಳೆ ಭಾಳ ಚಲೋ ಬರ್ತದ ರೈತನ ಬೆಳೆ. ಯಾಕಂದ್ರೆ ಯಾವ ತೊಂದರೆಗೂ ಈಡಾಗೋದಿಲ್ಲ. ಬೆಳೆ ಎಷ್ಟದ ಅಂತಂದ್ರೆ ಮುಂಗಾರಿ 10ನೇ ಅದ, ಹಿಂಗಾರಿ 12ನೇ ಬೆಳೆ ಅದ. ಭಾಳ ರೈತರಿಗೆ ಖುಷಿ ಆಗಿರ್ತಕ್ಕಂಥ ವರ್ಷ ಇದು. ಮುಂದ ಕಷ್ಟ ಕಳೆದು ಅನಿಷ್ಟ ದೂರ ಮಾಡುವ ಭೂಮಾತೆ ಖುಷಿಯಾದ. ಈ ವರ್ಷ ಭೂಮಿ ಮೇಲೆ ಯಾವ ಅನಿಷ್ಟಗಳು ನಡೆಯೋದಿಲ್ಲ, ಯಾವ ತೊಂದರೆಗಳು ನಡೆಯೋದಿಲ್ಲ. ಭೂಮಿ ತಾಯಿ ಬಹಳ ಈ ವರ್ಷ ಖುಷಿ ಆಗ್ತಾಳೆ ಅಂತೇಳಿ ಅಂದ್ರೆ ಎಲ್ಲಾ ರೈತರಾಗ್ಲಿ, ಬಿಸ್ನೆಸ್ಗಾರರಾಗ್ಲಿ, ಎಲ್ಲಾ ರಾಜಕೀಯ ಆಗ್ಲಿ ಎಲ್ಲದ್ರೊಳಗೂ, ಯಾಕಂದ್ರ ಭೂಮಿ ತಾಯಿ ಮೇಲೆ ತೊಂದರೆ ಆಗ್ತವೆ. ಭೂಮಿ ತಾಯಿನ ಖುಷಿ ಅದಾವ ಅಂತಂದ ಕೂಡಲಿನ ಯಾವ ಅನಿಷ್ಟಗಳು ಆಗೋದಿಲ್ಲ ಅಂತೇಳಿ ಮುಂದ ಇಷ್ಟ ದೇವರ ಪ್ರಾರ್ಥಿಸಿ ಅಂತಂದ್ರೆ ತಮ್ಮ ಯಾಕಂದ್ರೆ ಹಲವಾರು 12 ದೇವರ ಎಲ್ಲಾ ಪ್ರಾರ್ಥನೆ ಮಾಡಿದ್ರ ದಾಂಡಿ ಸಿಗೋದಿಲ್ಲ. ಅದಕ್ಕೆ ತಮಗೆ ಇಷ್ಟವಾದಂತ ಒಂದೇ ಒಂದು ದೇವರ ಆರಾಧನೆ ಮಾಡಿದ್ರಂದ್ರ ಆರಾಧನೆ ಮಾಡಿ ಪ್ರಾರ್ಥಿಸಿ ಬೇಡಿ. ಹಿಂಗ ಇಷ್ಟ ದೇವರನ್ನು ಪ್ರಾರ್ಥಿಸಿ ತಾವು ಬೇಡ್ಕೊಂಡ್ರು ಅಂತಂದ್ರ ಸಣ್ಣ ಮಕ್ಕಳಿಗಾಗ್ಲಿ, ದನ ಕರುಗಳಿಗಾಗ್ಲಿ, ಪ್ರಾಣಿ ಪಕ್ಷಿಗಳಿಗಾಗ್ಲಿ, ದೊಡ್ಡವರಿಗಾಗ್ಲಿ ಸಣ್ಣವರಿಗಾಗ್ಲಿ ರೋಗ ಅನ್ನುವಂಥವುಗಳು ಬಹಳ ಕಡಿಮೆ ಆಗಿಬಿಡ್ತದ. ಬಹಳ ಎಲ್ಲರೂ ಸುಖ ಜೀವನವನ್ನು ಸಾಗಿಸ್ತಾರೆ. ಮುಂದ ಇಷ್ಟಾದ ಕನಸು ನನಸಾಗಿ, ಯಾಕಂದ್ರ
ಎಲ್ಲರಿಗೂ ಏನ್ ಇಷ್ಟ ಅಂದ್ರೆ ಎಲ್ಲರಿಗೂ ಬೇಕಾದದ್ದು ಯಾವ ಜಗಳ ಬೇಡ, ದ್ವಂದ್ವ ಬೇಡ, ತೊಂದ್ರೆ ಏನು ಬೇಡ ಅಂತೇಳಿ ಅನ್ನುವಂತ ಭಾವನೆ ಅದ. ಅದು ಎಲ್ಲರಿಗೂ ಇಷ್ಟ ಆದದ್ದು ಅವ್ರ ನನಸಾಗ್ತದ ಈ ವರ್ಷ. ಮತ್ತ ರೈತನ ಬಾಳು ಶಿವವೀರ ಸಿದ್ದೇಶ್ವರ ನಿಷ್ಠದಂತೆ ಬೆಳಗೀತು ಅಂತಂದ್ರೆ ಈ ವರ್ಷ ರೈತ ಬಹಳ ಖುಷಿಯಾಗಿರ್ತಾನೆ. ಎಲ್ಲಾ ರೈತನ ಬಾಳು ಅನ್ನುವಂಥದ್ದು ತೊಂದರೆಗಳಿದ್ರು ಸಹ ಈ ವರ್ಷ ಎಲ್ಲರೂ ತೊಂದರೆಯಿಂದ ರೈತರು ದಾಟ್ತಾರೆ ಅಂತೇಳಿ ಈ ರೀತಿಯಾಗಿ ವೀರಸಿದ್ದೇಶ್ವರರು ಭವಿಷ್ಯವನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಓಂ ತತ್ಸತ್ ಪರಬ್ರಹ್ಮನೇ.